ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಅಷ್ಟೇ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ಲ ಹೆಣ್ಮಕ್ಳಿಗೂ ತುಂಬ ಯೂಸ್ಫುಲ್ ಆಗೋಂಥ ವ್ಲಾಗ್. ಸೊ ಗೊತ್ತು ಇನ್ನರ್ ವೇರ್ ಅನ್ನೋದು ಎಷ್ಟು ಮುಖ್ಯ ನಮ್ಮ ಹೆಣ್ಮಕ್ಳಿಗೆ ಅಂತ ಅನ್ನೋದು. ಅದರಲ್ಲೂ ಇವಾಗಿನ ಕಾಲದಲ್ಲಂತೂ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಯಾಕಂದರೆ ಈ ವ್ಲಾಗ್ನ ನೋಡ್ತಿರೋರು ಅಮ್ಮಂದಿರಾಗಿರ್ಬೋದು, ಅಕ್ಕಂದಿರಾಗಿರ್ಬೋದು, ಇಲ್ಲ ಯಾರು ಅಣ್ಣ ಮತ್ತು ಅಪ್ಪಂದಿರು ನೋಡ್ತಿದ್ರು, ಅವ್ರ ಮನೆ ಹೆಣ್ಮಕ್ಳುಗಳಿಗೂ ಈ ಥರ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು. ಬಿಕಾಸ್ ಇವಾಗಿನ ಒಂದು ಕಾಲದಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ. ಸೊ ಹಾಗಾಗಿ ನಾನು ಇವತ್ತಿನ ವ್ಲಾಗ್ ಅಲ್ಲಿ ಇದ್ರ ಬಗ್ಗೆ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಶೈಯವೆಯಲ್ಲಿ ಕೆಲವು ಡಿಸೈನ್ ವೆರೈಟಿ ಆಗಿರೋ ಒಂದು ಬ್ರಾಸ್ಗಳನ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಬಿಕಾಸ್ ಗೊತ್ತು, ಇವಾಗೆಲ್ಲ ಹೆಣ್ಮಕ್ಳು ಬೇಗನೆ ಬೆಳೆದೋಗ್ಬಿಡ್ತಾರೆ. ಆ್ಯಂಡ್ ಒಂದು ಯಾವ ಥರ ಡ್ರೆಸ್ಗಳಿಗೆ ಯಾವ ಥರ ಬ್ರಾಗಳು, ಯಾವ ಥರ ಸ್ಪೋರ್ಟ್ಸ್ ವೇರ್ಗಳು ಆ್ಯಂಡ್ ಏನು ಇನ್ನರ್ ವೇರ್ ಹಾಕಬೇಕು ಅಂತ ಅವರಿಗೆ ಐಡಿಯಾಗಳಿರಲ್ಲ. ಅಮ್ಮಂದಿರಿಗೂ ಅಷ್ಟೇ, ಈಗ ನಮ್ಮಮ್ಮಂದಿರಿಗೂ ಅಷ್ಟೇ ಏನೂ ಗೊತ್ತಿರಲಿಲ್ಲ. ನಾವಿವಾಗ ಇನ್ನೊಂದು ಈ ವಿಡಿಯೋಸ್ಗಳು, ಅವ್ರ ಮಾರ್ಕೆಟಿಂಗಲ್ಲಿ ಡಿಫ್ರೆಂಟ್ ಡಿಸೈನ್ಸು, ಕಂಪನೀಸ್, ಬ್ರ್ಯಾಂಡ್ಗಳೆಲ್ಲ ಬಂದ ಮೇಲೆ ನಮಗೆ ಗೊತ್ತಾಗಿರೋದು ಈ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಹೀಗೆ ಅವರಿಗೆಲ್ಲ ಒಂದು ಅವೇರ್ನೆಸ್ ಇರಲಿ ಅಂತ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನು ಒಂದು ಸ್ವಲ್ಪ ಕಲೆಕ್ಷನ್ಸ್ ತರಿಸಿದ್ದೀನಿ ನಾನು ಶೈಯವೆಯಿಂದ. ಸೊ ನಾನು ಅದ್ರ ಬಗ್ಗೆ ಒಂದೊಂದೇ ತೋರಿಸ್ಬಿಟ್ಟು ಯಾವ್ಯಾವ ಥರ ಬ್ರಾಗಳು, ಇನ್ನರ್ ವೇರ್ಗಳು ಸೂಟ್ ಆಗುತ್ತೆ ನಾವು ಡ್ರೆಸ್ಗಳಿಗೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೊದಲನೇದಾಗಿ ನಾನು ಈ ಥರ ಸ್ಪೋರ್ಟ್ಸ್ ಬ್ರಾನ ತರಿಸಿದ್ದೀನಿ. ಸೊ ಇದು ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ ಅಂದರೆ ನೋಡ್ಬೋದು, ಸ್ಟ್ರಾಪ್ಸ್ಗಳೆಲ್ಲ ನೀವು ನೋಡ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು. ಅಂದರೆ ಇದು ಹ್ಯಾಂಡಿ ವಾಶ್ ಅಂತ ಹೇಳ್ಬೋದು. ಆ್ಯಂಡ್ ಸ್ಟ್ರಿಪ್ಸು ಎಲ್ಲ ಅಷ್ಟೇ. ಕೆಲವೊಂದು ಬ್ರಾಗಳಾದರೆ ಫುಲ್ಲು ರೆಡ್ ರ್ಯಾಷಸ್ಗಳಾಗ್ಬಿಡುತ್ತೆ, ತುಂಬ ಟೈಟ್ ಹಾಕೋಕ್ಕಾಗಲ್ಲ. ಯಾಕಂದರೆ ಕೆಲವೊಂದು ಡೇಂಜರಸ್ ಕೂಡ, ಯಾಕಂದರೆ ಹಾಕೊಂಡು ಮಲ್ಕೊಂಡ್ರೆ ಬೇರೆ ಥರನೇ ಪ್ರಾಬ್ಲಮ್ಸ್ಗಳೆಲ್ಲ ಬರುತ್ತೆ. ಸೊ ಈ ಶೈಯವೆ ಬ್ರಾಗಳಂತೂ ಒಂದಕ್ಕಿಂತ ಒಂದು ತುಂಬ ಕಂಫರ್ಟಬಲ್ ಆಗಿದೆ. ಫುಲ್ಲು ಸಾಫ್ಟ್ ಟಚ್ ಇದೆ. ನನಗಂತೂ ಒಂದಕ್ಕಿಂತ ಒಂದು ಇಷ್ಟ ಆಯಿತು. ಸೊ ಇದು ಫುಲ್ ಕವರೇಜ್ ಬರುತ್ತೆ ಈ ಬ್ರಾಸ್. ಇದು ಒಂಥರ ಸ್ಪೋರ್ಟ್ಸ್ ಬ್ರಾ ಅಂತಾನು ಹೇಳ್ಬೋದು. ನಾರ್ಮಲ್ ನಾವು ಕುರ್ತಾಗಿರ್ತಾ ಹಾಕ್ತಾಗ್ಲೂ ನಾವು ಹಾಕೋಬಹುದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾವುದೇ ಥರ ಇವಾಗ ಏನಾದರೂ ನಾವು ಬೇರೆ ಪ್ಯಾಡೆಡ್ ಬ್ರಾಗಳು ಹಾಕಿದಾಗ ಅದ್ರದ್ದು ಶೇಪ್ ಕರೆಕ್ಟಾಗಿ ಡ್ರೆಸ್ಗಳಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದು ಆ ಥರ ಏನೂ ಆಗಲ್ಲ. ಸೊ ತುಂಬ ಚೆನ್ನಾಗಿದೆ. ಸೊ ಆ್ಯಂಡ್ ಬ್ಲ್ಯಾಕ್ ಕಲರ್ ಎಲ್ಲರಿಗೂ, ಅಂದರೆ ಎಲ್ಲ ಡ್ರೆಸ್ಗಳಿಗೂ ಎಲ್ಲ ಸೂಟ್ ಆಗುತ್ತೆ ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ ತರಿಸಿದ್ದೀನಿ. ಆ್ಯಂಡ್ ಸೆಕೆಂಡ್ ಒನ್ ಈ ಥರ ಇದು ತುಂಬ ನೋಡೋಕ್ಕೆ ತುಂಬ ಡಿಸೈನ್ ಆಗಿದೆ, ಚೆನ್ನಾಗಿದೆ. ಇದು ಪುಷಪ್ ಬ್ರಾ ಅಂತಲೂ ಹೇಳ್ಬೋದು. ಮತ್ತು ಈ ಡಿಸೈನ್ ಇರೋದ್ರಿಂದ ನಮ್ಗೆ ಏನಾರ ಒಂಥರ ಚುಚ್ಚುತ್ತಾ ಅನ್ಕಂಫರ್ಟಬಲ್ ಫೀಲ್ ಆಗುತ್ತಾ ಅಂತ ನೀವೇನು ವರಿ ಆಗಬೇಕಾಗಿಲ್ಲ. ತುಂಬ ಸಾಫ್ಟ್ ಕ್ಲಾತಲ್ಲಿ ಇದನ್ನು ಮಾಡಿರೋದು. ಆ್ಯಂಡ್ ಇಲ್ಲಿ ಒಂದು ವೈರ್ ಕೊಟ್ಟಿರ್ತಾರೆ. ಸೊ ಇದು ಇವಾಗ ತುಂಬ ಯಾರಿಗಾದರೂ ಬ್ರೆಸ್ಟ್ ಸೈಜ್ ಜಾಸ್ತಿ ಇತ್ತು ಅಂದರೆ ಅವರು ಈ ಥರ ಬ್ರಾಗಳು ಯೂಸ್ ಮಾಡೋದ್ರಿಂದ ಅವ್ರಿಗೊಂಥರ ಬ್ರೆಸ್ಟ್ ಸೈಜ್ ಏನಿರುತ್ತೆ ಅದು ಲಿಫ್ಟ್ ಮಾಡ್ದಂಗೆ ಆಗುತ್ತೆ. ತುಂಬ ಕಂಫರ್ಟಬಲ್ ಆಗಿ ಡ್ರೆಸ್ಗಳಿಗೆ ಕೂರುತ್ತೆ. ಆ್ಯಂಡ್ ಸ್ಟಾಪು ಅಷ್ಟೇ, ನೀವು ಬೇಕಿದ್ರೆ ನಾವು ಇದನ್ನ ಹಿಂಗೆ ಬಿಚ್ಕೊಂಡ್ಬಿಟ್ಟು ಇವಾಗ ಏನಾದರೂ ನಾವು ಅದು ನೆಟ್ ಡ್ರೆಸ್ಗಳು ಹಾಕಿದೀವಿ ಅಂದ್ರೆ ನಾವು ಈ ಥರ ನಾವು ಇದನ್ನ ರಿಮೂವ್ ಮಾಡ್ಬೋದು. ಇಲ್ಲ ಟ್ರಾನ್ಸ್ಪರೆಂಟ್ ಸ್ಟ್ರಾಪ್ಗಳನ್ನ ನಾವು ಅಡ್ಜಸ್ಟಬಲ್ ಮಾಡ್ಬೋದು. ಸೊ ಎಲ್ಲ ಕಂಪಲ್ಸರಿ ಎಲ್ಲ ಬ್ರಾಗಳಿಗೂ ಅಷ್ಟೇ ಇದನ್ನ ರಿಮೂವಬಲ್ ಆಪ್ಷನ್ಸ್ ಇರುತ್ತೆ. ನಾವು ಯಾವ್ದು ಸ್ಟ್ರಾಪ್ ಬೇಕೋ ಆ ಸ್ಟ್ರಾಪ್ ಹಾಕೋಬಹುದು, ಬೇಡ ಅಂದ್ರೂ ನಾವು ಹಾಗೆ ಯೂಸ್ ಮಾಡ್ಬೋದು. ಸೊ ಇದೊಂದು ನಾನು ತರಿಸಿದ್ದೆ. ಸೊ ನೆಕ್ಸ್ಟ್ ವಿತೌಟ್ ಪ್ಯಾಡೆಡ್ ಬ್ರಾಸ್ಗಳು ತರಿಸಿದ್ದೀನಿ. ಇದು ಅಷ್ಟೇ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತಂದರೆ ಫುಲ್ ಎಲ್ಲ ಸಾಫ್ಟ್ ಇದೆ. ಆಮೇಲೆ ಕೆಲವೊಂದು ನಾವು ಇನ್ನರ್ ವೇರ್ಗಳು ಬ್ರಾಗಳು ವೇರ್ ಮಾಡಿದಾಗ ಫುಲ್ಲು ರೆಡ್ ಆಗಿ, ಇವಾಗ ಪಟ್ಟಿ ಹತ್ರ ಇಲ್ಲೆಲ್ಲ ಗೊತ್ತು ನಿಮಗೆ, ತುಂಬ ಟೈಟ್ ಆಯಿತು ಅಂದರೆ ಹೇಗಾಗುತ್ತೆ ಅಂತ. ಬಟ್ ಇದು ಆ ಥರ ಯಾವುದೇ ಒಂದು ರೆಡ್ ಮಾರ್ಕು ಇದಾಗಿ ಸ್ಕಿನ್ನಿಗೆ ಯಾವುದೇ ಇರಿಟೇಟ್ ಮಾಡಲ್ಲ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಗಟ್ಟಿ ಇದೆ. ಅಮ್ಮಂದಿರಿಗಂತೂ ನಿಜ ಇಷ್ಟ ಆಗುತ್ತೆ. ಇದು ಬರೀ ಒಂದಲ್ಲ, ಎರಡೆರಡು ಕ್ಲಾತ್, ಅಂದರೆ 2 ಲೇಯರ್ ಇರುತ್ತೆ ಇದರಲ್ಲಿ. ಸೊ ತುಂಬ ಚೆನ್ನಾಗಿದೆ. ಸೊ ಅಂದರೆ ವಿತೌಟ್ ಪ್ಯಾಡೆಡ್ ಇದೊಂದು ಬ್ರಾ. ಆ್ಯಂಡ್ ನೆಕ್ಸ್ಟ್ ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಇದೊಂಥರ ಹೇಗೆ ಅಂದರೆ ಇವಾಗ ಸ್ಪೋರ್ಟ್ಸ್ ಬ್ರಾ ಥರನೇ ವಿತೌಟ್ ಪ್ಯಾಡ್ ಸ್ಪೋರ್ಟ್ಸ್ ಬ್ರಾ ಥರ ಬರುತ್ತೆ ಇದು. ಸೊ ತುಂಬ ಚೆನ್ನಾಗಿದೆ.
ಈಗ ಕೆಲವೊಂದು ಬ್ರಾಗಳಲ್ಲಿ ಈ ತರ ಪಟ್ಟಿ ಎಲ್ಲ ಬರುತ್ತಲ್ಲ, ಸೊ ನಾನು ಪ್ರೀವಿಯಸ್ ಬ್ರಾದಲ್ಲಿ ನೋಡಿದ್ರಲ್ಲ, ಸೊ ಇದ್ರಲ್ಲಿ ಆ ಥರದ್ದೇನು ಇಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿ ಕೂರುತ್ತೆ. ಸೊ ಈ ತರ ಒಂದು ಬ್ರಾ ಇದೆ. ನೆಕ್ಸ್ಟ್ ಇದು ಅಷ್ಟೇ ವಿತೌಟ್ ಪ್ಯಾಡೆಡ್. ಸೊ ಇದು ಅಷ್ಟೇ ನಾನ್ ಪ್ಯಾಡೆಡ್ ಬ್ರಾ. ಚೆನ್ನಾಗಿತ್ತು ಅಂತ ತೊಗೊಂಡೆ, ಯಾಕಂದ್ರೆ ಮನೆಯಲ್ಲಿ ಡೈಲಿ ಯೂಸ್ ಮಾಡಕ್ಕೆ ಈ ತರದ್ದು ವಿತೌಟ್ ಪ್ಯಾಡೆಡ್ ಇದ್ರೆ ಬೆಸ್ಟ್, ನಮಿಗೂ ಕಂಫರ್ಟಬಲ್ ಆಗಿರುತ್ತೆ. ಅದು ಇವಾಗಿನ ಸಮ್ಮರಿಗಂತೂ ಇವೆಲ್ಲ ಬೆಸ್ಟ್ ಅಂತ ಹೇಳ್ಬೋದು. ಅಂಡ್ ಶೈಯವೇಲಿ ಬರೀ ಇನ್ನರ್ ವೇರ್ಗಳು, ಬ್ರಾಗಳು, ಪ್ಯಾಂಟೀಸ್ಗಳು ಇಷ್ಟೇ ಅಲ್ಲ, ನೈಟ್ ವೇರು ಸಿಗುತ್ತೆ. ಸೊ ನಾನು ನೈಟ್ ವೇರ್ ತರಿಸಿದ್ದೀನಿ, ಬ್ಯೂಟಿಫುಲ್ ಆಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಅದು ಇವಾಗಿನ ಸಮ್ಮರಿಗಂತೂ ಇದು ಮಾಡಿಸಿದಂತ ಹೇಳ್ಬೋದು. ಸೊ ನಾನು ಇದನ್ನ ವೇರ್ ಮಾಡಿಬಿಟ್ಟು ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ ಯಾವ ಥರ ಕಾಣುತ್ತೆ ಅಂತ. ಆಲ್ಮೋಸ್ಟ್ ನಾನು ಸ್ಲೀವ್ಲೆಸ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಯಾಕಂದರೆ ನನಗೆ ತುಂಬ ಚೆನ್ನಾಗೂ ಕಾಣುತ್ತೆ. ಆ್ಯಂಡ್ ಇವಾಗಿನ ಸಮ್ಮರ್ಗಂತೂ ಬೆಸ್ಟ್ ಇದು. ಸೊ ಇದು ಪ್ಯಾಂಟ್, ಇದು ಟಾಪ್ ಸ್ಲೀವ್ಲೆಸ್, ಬಟ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಕ್ಚುಲಿ ಇದನ್ನೆಲ್ಲ ಹಾಕೊಂಡು ನಾವು ಬೇಕಿದ್ರೆ ಗಿಪ್ಪು ಟ್ರಾವೆಲ್ ಮಾಡುವಾಗ್ಲೂ ನಾವು ಈ ಥರ ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ, ಮಾಡ್ರನ್ ಆಗಿದೆ, ಇದು ತುಂಬ ಸ್ಟೈಲಿಶ್ ಆಗಿದೆ. ಸೊ ಇದೊಂದು ತಗೊಂಡೆ. ಆ್ಯಂಡ್ ಇಷ್ಟು ಪರ್ಚೇಸ್ ಮಾಡಿದ್ದಕ್ಕೆ ಪ್ಯಾಂಟಿಸ್ಸು ಫ್ರೀ ಇದೆ, 2 ಪ್ಯಾಂಟಿಸ್ಸು ಎವಿ ಕ್ವಾಲಿಟಿದು ಫ್ರೀ ಕೊಟ್ಟಿದ್ದಾರೆ. ಸೊ ನನಗನ್ಸ್ದಂಗೆ ಶೈಯವೇ ಬೆಸ್ಟ್ ಒಂದು ಶಾಪಿಂಗ್ ಆ್ಯಪ್ ಅಂತ ಅನ್ಬೋದು. ಅದು ಮೇನ್ ಇನ್ನರ್ ವೇರ್ಗಳಿಗೆ ನಮ್ಮ ಹೆಣ್ಮಕ್ಳು ಕಲೆಕ್ಷನ್ಸ್ಗಳು ತುಂಬ ಅಂದ್ರೆ ತುಂಬ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸೊ ಯಾರು ಮರಿದಲ್ಲೇ ಶೈಯವೇ ಆ್ಯಪ್ ಇಲ್ಲ ಅಂದ್ರೆ ನೀವು ಡೌನ್ಲೋಡ್ ಮಾಡಿಕೊಂಡು ಹೋಗಿ ಅಲ್ಲಿ ಕಲೆಕ್ಷನ್ಸ್ಗಳು ನೋಡಿ. ಈ ಒಂದು ಶೈಯವೆಯಲ್ಲಿ ನಾವು ಪರ್ಚೇಸ್ ಮಾಡೋದ್ರಿಂದ ನಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇದೆ. ಆ್ಯಂಡ್ 15 days ಅಲ್ಲಿ ಎಕ್ಸ್ಚೇಂಜ್ ಇದೆ ಆ್ಯಂಡ್ ರಿಟರ್ನು ಇದೆ, ಈಸಿ ಎಕ್ಸ್ಚೇಂಜ್ ರಿಟರ್ನು ಇದೆ ಅಂತ ಹೇಳ್ಬೋದು. ಆ್ಯಂಡ್ ನೀವೇನಾದರೂ ಚೆನ್ನೈಯಲ್ಲಿದ್ರಿ ಅಂತಂದರೆ ವಿತಿನ್ 2 days ಅಲ್ಲೇ ನಿಮಗೆ ಡೆಲಿವರಿ ಸಿಗುತ್ತೆ. ಆ್ಯಂಡ್ ನೀವು ಏನಾದ್ರು ಕ್ಯಾಶ್ ಆನ್ ಡೆಲಿವರಿ ಅಲ್ದಲ್ಲೇ ಪ್ರೀಪೇಯ್ಡ್ ಏನಾದ್ರು ಮಾಡ್ತಿದ್ದೀರಾ, ಬುಕ್ ಮಾಡ್ತಿದ್ದೀರಾ ಅಂದರೆ ಇನ್ಸ್ಟೆಂಟ್ ನಿಮಗೆ 5% ಡಿಸ್ಕೌಂಟ್ ಇದೆ. ಸೊ ಬೇಗ ಹೋಗಿ, ನಿಮ್ಮ ಹತ್ರ ಏನಾದ್ರು ಶೈಯವೇ ಆ್ಯಪ್ ಇಲ್ಲ ಅಂತ ಅಂದರೆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯೂಟಿಫುಲ್ ಕಲೆಕ್ಷನ್ಸ್ ನೋಡಿ ಬೇಗ ನಿಮಗೆ ಬೇಕಾಗಿರುವಂತಹ ಒಂದು ಇನ್ನರ್ ವೇರ್ಗಳನ್ನ ನೀವು ಪರ್ಚೇಸ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ಲರಿಗೂ ತುಂಬ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ತುಂಬ ಯೂಸ್ಫುಲ್ ಆಗುವಂಥ ವ್ಲಾಗ್ ಅಂತ ಹೇಳ್ಬೋದು. ಸೊ ನಿಮಗೇನಾದ್ರು ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಐ ಹೋಪ್ ಇದು ನೆಗೆಟಿವ್ ಆಗಿ ಹೋಗಲ್ಲ ಅಂತ ಅನ್ಕೊತೀನಿ. ಸೊ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ, ಎಲ್ಲರಿಗೂ ನೀವು ಶೇರ್ ಮಾಡಿ, ಎಲ್ಲರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಇರಲೇಬೇಕು. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇವಾಗ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.